स्वागत है आपका बी न्यूज़ नेशन में। मैं हूं आबिद शेख। कर्नाटका के बीजापुर में आज बसवेश्वर जयंती के मौके पर जिला इंचार्ज मिनिस्टर और जल संसाधन मंत्री डॉक्टर एम.बी. पाटिल ने इस अवसर पर तमाम को मुबारकबादी दी और बसवेश्वर की प्रतिमा पर फूलों की भेंट चढ़ाकर पूजा अर्चना की गई। इस अवसर पर मीडिया से बात करते हुए डॉक्टर एम.बी. पाटिल ने कहा कि मैं केपीसीसी अध्यक्ष का उम्मीदवार नहीं हूं और न ही इसके लिए कोई दरख्वास्त की है। 1 साल पहले खुद सोनिया जी ने मुझे ये पेशकश की थी मगर मैंने ठुकरा दिया था। अगर अब पार्टी मुझे अध्यक्ष स्थान की जिम्मेदारी देना चाहती है तो मैं इस पर विचार करूंगा। ನನ್ನ ಖಾಸಗಿ ವಿಚಾರದಲ್ಲಿ ವೈಯಕ್ತಿಕ ವಿಷಯದಲ್ಲಿ ನಾನು ದಿಲ್ಲಿಗೆ ಹೋಗಿದ್ದೆ। ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಅರ್ಜಿನೂ ಕೂಡ ಸಲ್ಲಿಸಿಲ್ಲ, ನಾನು ಆಕಾಂಕ್ಷಿನೂ ಕೂಡ ಅಲ್ಲ ಮತ್ತು ಭಾಳ ಮಹತ್ವವಾಗಿ ಇವತ್ತು ಹೇಳಬೇಕಾಗ್ತದೆ। 1 ವರ್ಷದ ಹಿಂದೆ ಕೆಪಿಸಿಸಿ ಹುದ್ದೆಯ ಒಂದು ಶ್ರೀಮತಿ ಸೋನಿಯಾ ಗಾಂಧಿಯವರು ಆ ಹುದ್ದೆ ಒಂದು ಅಲಂಕರಿಸಬೇಕು ಅಂಥೇಳಿ ಇವತ್ತು ಸಹ ನನಗೆ ಆ ಹಿಂದೆ ಕೊಟ್ಟಿದ್ರು। ಆವಾಗ ನಾನು ನೀರಾವರಿ ಕೆಲಸ ಅಡೆತಡೆಗಳಾಗ್ತವೆ ಅಂಥೇಳಿ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೆ। ಇವತ್ತು ನಾನು ಹೋಗಿ ಲಾಬಿ ಮಾಡುವಂಥದ್ದು, ಯಾಕಂದ್ರೆ ನಾವು ಒಂದು ಸಲ ಅದನ್ನು ನಾನು ಬೇಡ ಅಂತ ಹೇಳಿದ ಮೇಲೆ ಈಗ ನಾನು ಹೋಗಿ ಅದನ್ನು ಮತ್ತೊಮ್ಮೆ ಕೇಳುವಂಥ ಪ್ರಶ್ನೆ ಬರೋದಿಲ್ಲ। ಬಹುಶಃ ಅದು ನನ್ನ ವ್ಯಕ್ತಿತ್ವದಲ್ಲಿ ಯಾರದರ ವ್ಯಕ್ತಿತ್ವಕ್ಕೆ ಶುಭೆ ತರುವಂಥದ್ದಲ್ಲ। ಒಮ್ಮೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾದಮೇಲೆ ಅದನ್ನು ಸಹ ನಾನು ಅವಾಗ ಬೇಡ, ನಾನು ನೀರಾವರಿಯಲ್ಲಿ ಮುಂದುವರಿತೀನಿ ಅಂತ ಹೇಳಿ ಹೋಗಿ ನಾನು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಲಾಬಿ ಮಾಡಿದರೆ ಬಹುಶಃ ನನ್ನಷ್ಟು ಮೂರ್ಖ ಯಾರೂ ಆಗೋದಿಲ್ಲ। ಅದು ಒಂದು ವೇಳೆ ತಾನಾಗಿ ಬಂದರೆ ಅವತ್ತು ಸಹ ಈ ಸಂದರ್ಭದಲ್ಲಿ ಪಕ್ಷ ನಿರ್ಣಯಕ್ಕೆ ಹೋಗ್ತಾರೆ, ಅದನ್ನ ಬಗ್ಗೆ ನಾನು ನಿರ್ಣಯ ಮಾಡ್ತೀನಿ। और खबरों के लिए देखते रहिए बी न्यूज़ नेशन।